ಆರ್ ಸಿ ಬಿ ಫ್ಯಾನ್ಸ್ ಗೆ ಬಿಗ್ಗೆಸ್ಟ್ ಅಪ್ಡೇಟ್. ಈ ಒಂದು ಅಪ್ಡೇಟ್ ಗೋಸ್ಕರ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಕಾಯ್ತಾ ಇದ್ರು. ಅಂತ ಒಂದು ಅಪ್ಡೇಟ್ಸ್ ಬಂದಿದೆ. ಈ ಒಂದು ಅಪ್ಡೇಟ್ ನ ಕೇಳಿದ್ರೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಖುಷಿ ಆಗಿಲ್ಲಪ್ಪ ಅಂದ್ರೆ ಅವಾಗ ಕೇಳಿ. ಮತ್ತು ಸಿ ಎಸ್ ಕೆ ಟೀಮ್ ಇಂದ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ. ಈ ಒಂದು ಅಪ್ಡೇಟ್ ಗೋಸ್ಕರ ಸಾಕಷ್ಟು ಸಿ ಎಸ್ ಕೆ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಫೈನಲಿ ವಿರಾಟ್ ಕೊಹ್ಲಿ ಮೇಲೆ ಒಂದು ಬಿಗ್ ಸ್ಟೇಟ್ಮೆಂಟ್ ಬಂದಿದೆ. ಅದು ಯಾವ ಸ್ಟೇಟ್ಮೆಂಟ್ ಇದೆ, ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ, ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ. ಸೊ ಫಸ್ಟ್ ಅಪ್ಡೇಟ್, ವಿರಾಟ್ ಕೊಹ್ಲಿ ಮೇಲೆ ಒಂದು ಬಿಗ್ ಸ್ಟೇಟ್ಮೆಂಟ್ ಬಂದಿದೆ. ಏನಪ್ಪಾ ಅಂದ್ರೆ ಮೊಹಮ್ಮದ್ ಕೈಫ್ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಇದೇ ರೀತಿಯಾಗಿ ಮೋಟಿವೇಶನ್ ಆಗಿದ್ರೆ ನೆಕ್ಸ್ಟ್ ಬರುವಂತಹ ಆ ಒಂದು ಓಡಿಐ ವರ್ಲ್ಡ್ ಕಪ್ 2027 ಅಲ್ಲ 2031 ಆ ಒಂದು ಓಡಿಐ ವರ್ಲ್ಡ್ ಕಪ್ ವರೆಗೂ ಆಡಬಹುದು ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ವೈ ನಾಟ್? ವಿರಾಟ್ ಫಿಟ್ನೆಸ್ ಇದೆ, ಫೋಕಸ್ ಇದೆ, ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಇದೆ, ಅದಕ್ಕಿಂತ ಜಾಸ್ತಿ ಫಾರ್ಮ್ ಇದೆ. ಇದೆಲ್ಲ ಇದ್ದುಕೊಂಡು ವಿರಾಟ್ 2031 ಆ ಒಂದು ಓಡಿ ವರ್ಲ್ಡ್ ಕಪ್ ವರೆಗೂ ಕಂಟಿನ್ಯೂ ಮಾಡಿಲ್ಲಪ್ಪ ಅಂದ್ರೆ ಇಟ್ಸ್ ವಿರಾಟ್ ಲಾಸ್ ಆಗುತ್ತೆ. ಏನಾದ್ರೂ ವಿರಾಟ್ ಮನಸ್ಸು ಮಾಡಿದ್ರೆ ಡೆಫಿನೆಟ್ ಆಗಿ ಆ ಒಂದು 2031 ಓಡಿ ವರ್ಲ್ಡ್ ಕಪ್ ವರೆಗೂ ಡೆಫಿನೆಟ್ ಆಗಿ ಆಡ್ತಾರೆ. ಏನಾದ್ರೂ ವಿರಾಟ್ ಆಡಿದ್ರೆ ಇದಕ್ಕಿಂತ ಒಂದು ಬಿಗ್ಗೆಸ್ಟ್ ನ್ಯೂಸ್ ವಿರಾಟ್ ಕೊಹ್ಲಿ ಫ್ಯಾನ್ಸ್ಗೆ ಇದೆಯಾ? ನೋ ಚಾನ್ಸ್. ಬಟ್ ಇಟ್ಸ್ ಡಿಪೆಂಡಿಂಗ್ ಆನ್ ವಿರಾಟ್ ಕೊಹ್ಲಿ ಅವರ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನಾದ್ರೂ ವಿರಾಟ್ ಕೊಹ್ಲಿ ಆ ಒಂದು 2031 ಓಡಿ ವರ್ಲ್ಡ್ ಕಪ್ ಕಂಟಿನ್ಯೂ ಮಾಡ್ಬೇಕಾದ್ರೆ ಗೌತಮ್ ಗಂಭೀರ್ ಅವರು ಇಂಡಿಯನ್ ಟೀಮ್ ಅಲ್ಲಿ ಹೆಡ್ ಕೋಚ್ ಆಗಿ ಇರಬಾರ್ದು. ಸೊ ಆ ಟೈಮ್ ಏನಾದ್ರು ಚಾನ್ಸ್ ಇರುತ್ತೆ. ಬಟ್ ನೋಡಮ್ಮ ವಿರಾಟ್ ಕೊಹ್ಲಿ ಅವರು ಏನು ಮಾಡ್ತಾರೆ ಅಂತ ಹೇಳಿ. ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ನೀವೇನಂತೀರಾ? ವಿರಾಟ್ ಕೊಹ್ಲಿ ಅವರು 2031 ಆ ಒಂದು ಓಡಿ ವರ್ಲ್ಡ್ ಕಪ್ ವರೆಗೂ ಕಂಟಿನ್ಯೂ ಮಾಡ್ಬೇಕಾ, ಅಥವಾ ವಿರಾಟ್ ಕೊಹ್ಲಿದು 2027 ಓಡಿ ವರ್ಲ್ಡ್ ಕಪ್ ಲಾಸ್ಟ್ ಆಗೋದಂತೇಳಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಯಾರೆಲ್ಲ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರಾ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್, ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಇಂದ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ಆಕ್ಚುಲಿ ಈ ಒಂದು ಅಪ್ಡೇಟ್ ಮೋಸ್ಟ್ ಅವಾಯ್ಡೆಡ್ ಅಪ್ಡೇಟ್ ಪ್ರತಿಯೊಬ್ಬ ಸಿ ಎಸ್ ಕೆ ಫ್ಯಾನ್ಸ್ಗೆ. ಏನಪ್ಪಾ ಅಂದ್ರೆ ನೆಕ್ಸ್ಟ್ IPL 2026 ಅಲ್ಲಿ ಸಿ ಎಸ್ ಕೆ ಆಸ್ ಎ ಬ್ಯಾಟಿಂಗ್ ಕೋಚ್ ಆಗಿ ಮಿಸ್ಟರ್ IPL ಚಿನ್ನತಲ ಸುರೇಶ್ ರೈನ್ ಅವರಿಗೆ ಅಪಾಯಿಂಟ್ಮೆಂಟ್ ಮಾಡಲಿದ್ದಾರೆ. ಈ ಒಂದು ಅಪ್ಡೇಟ್ ನ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಅನ್ನು ಸಿ ಎಸ್ ಕೆ ಟೀಮ್ ಇನ್ನೊಂದು ಫ್ಯೂ ಡೇಸ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಮೇ ಬಿ ಈ ವೀಕ್ ಅಲ್ಲಿ ಮಾಡುವಂತಹ ಎಲ್ಲಾ ಚಾನ್ಸಸ್ ಇದೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಇದೆ. ಈಗ ಸುರೇಶ್ ರೈನ್ ಅವರು ಬ್ಯಾಟಿಂಗ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಆದ್ರೆ ಅಲ್ಲಿ ರಾಜೀವ್ ಕುಮಾರ್ ಅವರು ಬ್ಯಾಟಿಂಗ್ ಕೋಚ್ ಆಗಿದ್ರು. ಈಗ ರಾಜೀವ್ ಕುಮಾರ್ ಅವರು ಬ್ಯಾಟಿಂಗ್ ಕೋಚ್ ಬಿಟ್ಟು ಈಗ ಫೀಲ್ಡಿಂಗ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಆಗಲಿದ್ದಾರೆ ಅಂತೇಳಿ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಇದೆ. ನೆಕ್ಸ್ಟ್ ಅಪ್ಡೇಟ್ ನಾವು ಆರ್ ಸಿ ಬಿ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಇದು ಮಾತ್ರ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗೆ ಗ್ರೇಟ್ ನ್ಯೂಸ್. ಏನಪ್ಪ ಅಂದ್ರೆ ಜಾಶ್ ಹೆಜಲ್ವುಡ್ ಗೆ ಇಂಜುರಿ ಆಗಿತ್ತು. ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ಡೌಟ್ ಅಲ್ಲಿ ಇದ್ರು, ಏನು ಜಾಶ್ ಹೆಜಲ್ವುಡ್ ನೆಕ್ಸ್ಟ್ IPL 2026 ಅಲ್ಲಿ ಮಿಸ್ ಆದ್ರೆ ಹೆಂಗ ಮಾಡ್ಬೇಕು ಅಂತೇಳಿ. ಈಗ ಓಪನ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಜಾಶ್ ಹೆಜಲ್ವುಡ್ ಅವರು ಆಲ್ ಸೆಟ್ ಫಿಟ್ ಮತ್ತು ಪ್ರೋಸೆಸ್ ಅಲ್ಲಿ ಇದೆ. ನೆಕ್ಸ್ಟ್ ಬರುವಂತಹ ಆ ಒಂದು T20 ವರ್ಲ್ಡ್ ಕಪ್ ಅಲ್ಲಿ ನಾನು ಅವೈಲೇಬಲ್ ಇದ್ದೀನಿ ಅಂತೇಳಿ. ಸೊ ಜಾಶ್ ಹೆಜಲ್ವುಡ್ ಆಲ್ ಸೆಟ್ ಫಿಟ್ ಇದ್ದಾರೆ, ಫೈನ್ ಇದ್ದಾರೆ. ಸೊ ನೋ ಇಂಜುರಿ. ಇದು ಮಾತ್ರ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗೆ ಗ್ರೇಟ್ ನ್ಯೂಸ್. ಆದ್ರೆ ಒಂದು ಬಿಗ್ ಕನ್ಸರ್ನ್ ಏನಪ್ಪ ಅಂದ್ರೆ ಈಗ ಜಾಶ್ ಹೆಜಲ್ವುಡ್ ಫೈನ್ ಫಿಟ್ ಇದ್ದಾರೆ, ಆದ್ರೆ ಆ ಒಂದು T20 ವರ್ಲ್ಡ್ ಕಪ್ ನಲ್ಲಿ ಮತ್ತೆ ಇಂಜುರಿ ಆದ್ರೆ ಏನು ಗತಿ ಅಂತೇಳಿ ಅದೊಂದು ಟೆನ್ಷನ್ ಇದೆ. ಬಟ್ ಹೋಪ್ ಮಾಡಮ್ಮ ಜಾಶ್ ಹೆಜಲ್ವುಡ್ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗದೇ ಆ ಒಂದು T20 ವರ್ಲ್ಡ್ ಕಪ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ IPL 2026 ಅಲ್ಲಿ ಆರ್ ಸಿ ಬಿ ಪರ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ಲಿ ಅಂತೇಳಿ ನಾವು ಹೋಪ್ ಮಾಡಮ್ಮ. ಅಟ್ ದಿ ಮೂಮೆಂಟ್ ಲೇಟೆಸ್ಟ್ ಅಪ್ಡೇಟ್ ನ ಪ್ರಕಾರ ಜಾಶ್ ಹೆಜಲ್ವುಡ್ ಇಂಜುರಿಯಿಂದ ರಿಕವರ್ ಆಗಿದ್ದಾರೆ. ಆ ಒಂದು T20 ವರ್ಲ್ಡ್ ಕಪ್ ಆಡೋಕೆ ಐ ಎಂ ರೆಡಿ ಅಂತ ಹೇಳ್ತಾ ಇದ್ದಾರೆ. ಇದಲ್ವಾ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗೆ ಬೇಕಾಗಿರುವಂತಹ ಅಪ್ಡೇಟ್. ಈ ಒಂದು ಅಪ್ಡೇಟ್ ಸ್ವಲ್ಪ ಆದ್ರೂ ಇಷ್ಟ ಆಯ್ತಪ್ಪ ಅಂದ್ರೆ ಕೆಳಗಡೆ ಲೈಕ್ ಬಟನ್ ಇದೆ, ಲೈಕ್ ಅನ್ನು ಫಟ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಬಟನ್ ಇದೆ, ಅದು ಸಹ ಒತ್ತಿ ಬಿಡಿ. ಇದೇ ರೀತಿಯಾಗಿ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇದ್ದೀನಿ. ಸೊ ಈ ಒಂದು ಅಪ್ಡೇಟ್ ಅಲ್ಲಿ ಏನಾದ್ರೂ ಡೌಟ್ಸ್ ಇತ್ತಪ್ಪ ಅಂದ್ರೆ ಕಮೆಂಟ್ಸ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಸ್ ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.